ಆತ್ಮೀಯ EH16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸಾಲ ಅಂದ ತಕ್ಷಣ ಒಂದು ಸ್ವಲ್ಪ ನಡಕ್ಕೆ ಬಿಟ್ಟಿದಂಗೆ ಆಗ್ತದೆ. ಬಟ್ ಏನು ಮಾಡೋದು, ಸಾಲಿಂದ ಬದುಕಾಗೋದಿಲ್ಲ. ಸರ್ವಜ್ಞನ ತ್ರಿಪದಿ ನೆನಪಾಗ್ತದೆ. ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು, ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಸತ್ಯನ ಅದು. ಅದರಲ್ಲಿ ಸಾಲ ಇಲ್ಲದ ಮನುಷ್ಯ ಇಲ್ಲಿಲ್ಲೇನೋ, ದೇಶಗಳು ಇಲ್ಲೇನೋ ಅನ್ನುವಂಥದ್ದು. ಆ ನೆಲೆಯಲ್ಲಿ ಅದರಲ್ಲೂ ನಮ್ಮ ದೇಶದಲ್ಲೇ ಸಾಲದ ಬಡ್ಡಿ ಅದಲ್ಲ, ಅದು ಭಾಳ ಭೀಕರದ. ಉದ್ಯಮಿಗಳಿಗೆ ಸಹಿತ 16, 14, 15% ಬಡ್ಡಿ. ಕಂತು ಸರಿಯಾಗಿ ತುಂಬಿದ್ರೆ ಮತ್ತದಕ್ಕೆ ದಂಡ. ಏನೇನೇನೋ ಪಾರಾಯ ನೆನಪಿಸ್ಕೊಂಡ್ರೆ ಸಾಲ ತೆಗೆದು ಏನು ಉದ್ಯೋಗ ಮಾಡಬೇಕಾಗಿದೆ ಅಂತ. ಮತ್ತು ಮೊದಲು ಸಾಲ ಸಿಗೋದಿಲ್ಲ. ಇದು ಮೊದಲನೇ ದೊಡ್ಡದೊಂದು ಸಮಸ್ಯೆ. ಯಾಕಂದ್ರೆ ಮೋದಿಯವ್ರು ಬಂದಮೇಲೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಾವು ವಿಲೀನ ಮಾಡ್ಯಾರ. ಇವತ್ತೊಂದು 8 ಬ್ಯಾಂಕ್ಗಳನ್ನ ಮಾಡಿಟ್ಟಿದ್ದಾರೆ. ಅಲ್ಲಿ ಸಾಲ ತೊಗೊಳ್ಳೋದಂತೆ, ರಾಷ್ಟ್ರೀಕೃತ ಬ್ಯಾಂಕ್ದಾಗ ಸಾಲ ತೊಗೊಳ್ಳೋದಂತೆ. ಕೇವಲ ಕಾರ್ಪೊರೇಟ್ರಿಗೆ ಬಿಟ್ಟು ಉಳಿದವ್ರಿಗೆ ಯಾರು ಸಾಲ ಕೊಡೋಂಗೆ ಕಾಣೋದಿಲ್ಲ. ಅವರು ಕೊಟ್ಟರು ತಮಗೆ ಬೇಕಾದಂಥ ರಾಜಕೀಯವಾಗಿ ಬೇಕಾದಂಥವ್ರಿಗೆ, ಅಧಿಕಾರಿಗಳಿಗೆ ಬೇಕಾದಂಥವ್ರಿಗೆ ಕೊಟ್ಕೊಂಡು ತಟ್ಟು ಮಾಡಿರ್ತಾರೆ, ರೆಕಾರ್ಡ್ ತೋರಿಸ್ತಾರೆ. ಕೊಟ್ಟು ನೋಡ್ರಿ ಅವ PMAGP ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದಕ್ಕೆ ಮುದ್ರಾ ಆಗಿರ್ಬೋದು. ಮುದ್ರಾ ಲೋನ್ ಕೊಟ್ಟಿದ್ದನ್ನು ನೋಡಿದ್ರೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟೇ ಇರಬಾರ್ದು, ಎಲ್ಲರಿಗೂ ಉದ್ಯೋಗ ಆಗಿರ್ಬೇಕು ಅಷ್ಟು ಹೇಳ್ತಾರೆ ಅವರು. ಹಾಗಾದ್ರೆ ಎಲ್ಲಿ ಕೊಟ್ಟರು ದುಡ್ಡು? ಅದೊಂದು ದೊಡ್ಡ ಇನ್ವೆಸ್ಟಿಗೇಷನ್ ಆಗಬೇಕಾಯ್ತು. ಯಾರಿಗೆ ಕೊಟ್ಟರು, ಎಲ್ಲಿ ಕೊಟ್ಟರು, ಸಮರ್ಥಿದ್ದವ್ರಿಗೆ ಸಿಕ್ಕದೇನದು, ಅದು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅದನ್ನೇ ಇವತ್ತು ಸಂಶೋಧನೆ ಮಾಡುವಂಥ ವಿಷಯ. ಹೀಗಾಗಿ ಇವತ್ತು ಸಾಲ ತೊಗೊಳೋದು ಮೊದಲೇ ಕಷ್ಟ, ತೊಗೊಂಡ್ಮೇಲೆ ಬಡ್ಡಿ ತುಂಬೋದು ಇನ್ನೂ ಕಷ್ಟ. 16% ಬಡ್ಡಿ, 15% ಬಡ್ಡಿ ಅಲ್ಲಿ ಮಾಡಿ ತಗೊಂಡಿರ್ತಾರೆ ಅವ್ರು ಬಡ್ಡಿ. ಈಗ ಕೆಲವು ಕಂಪ್ನಿಗಳು ಬಂದುಬಿಟ್ಟಿದ್ದಾವೆ ಸಾಲ ಕೊಡೋದಕ್ಕೆ, ಮನೆ ಕಟ್ಟಾಕ, ಅದಕ್ಕೆ ಇದಕ್ಕೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಕೊಲ್ಯಾಟ್ರಲ್ ತೊಗೊಳ್ತಾರೆ, ಮತ್ತೆ ತೊಗೊಳ್ತಾರೆ, ಕೊಡ್ತಾರೆ, ನಂತರ ಬೆನ್ನು ಹತ್ತಾರೆ. ಮತ್ತು ಅದ್ರಾಗೂ ಇವತ್ತು ಯಾವ ಉದ್ಯೋಗಗಳು ಇವತ್ತು ಯಶಸ್ವಿ ಆಗೋದು ಭಾಳ ಕಷ್ಟ ಅದ್ರ. ಭಾಳ ಕಷ್ಟ. ಅದ್ರ ಜೋಡಿ ಅಲ್ಲಿ ಎಲ್ಲರಿಗೂ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಸಾಕಷ್ಟು ಇರ್ತದೆ. ಪೇಮೆಂಟ್ ಮಾಡಿ ಅದ್ರ ಜೋಡಿ ಅದರದ್ದು ಇತರೆ ಖರ್ಚು ವೆಚ್ಚಗಳು ಎಲ್ಲ ತೆಗೆದು ಮಾಡ್ಬೇಕಂದ್ರೆ, ಉಳಿಸ್ಕೊಂಡು ಸಾಲ ಹಿರಿಬೇಕಂದ್ರೆ ಭಾಳ ಕಷ್ಟ. ಅದರ ಬಡ್ಡಿ ತುಂಬೋದು ಮಿನಿಮಮ್ ನಮಗೆ 15-16 ಬೀಳುವಂಗೆ ಮಾಡ್ತಾರೆ. ಹೇಳ್ತಾರೆ ನಮಗೆ 14, 13 ಹಿಡಿತೀರಿ, 14 ಹಿಡಿತೀರಿ, 14 ಹಿಡಿತೀರಿ ಅಂತ ಹೇಳ್ತಾರೆ. ಇಲ್ಲ ನೀವು ರೆಗ್ಯುಲರ್ ತುಂಬಿದ್ರೆ 11 ಹಿಡಿತೀರಿ ಅಂತ ಹೇಳ್ತಾರೆ. ಆದರೆ ಲೆಕ್ಕಪತ್ರ ಮಾಡಿದಾಗ ಎಲ್ಲೋ ಗದ್ದಾಗಿ ನೀವು ಲೇಟ್ ಪೇ ಅಂತೇಳಿ, ಮತ್ತೊಂದು ಅಂತೇಳಿ, ಮುಗಿದು ಅಂತೇಳಿ. ಹೀಗಾಗಿ ಸಾಲಗಾರರಿಗೆಲ್ಲ ದೊಡ್ಡ ಸಂಕಟ ಆಗಿದೆ. ಹೀಗಾಗಿ ಒಂದು ಭಾರತ ಸಾಲಗಾರರ ಒಕ್ಕೂಟ ಅಂತ, ಅಖಿಲ ಭಾರತ ಸಾಲಗಾರರ ಒಕ್ಕೂಟ ಮಾಡ್ಕೊಂಡಿದ್ದಾರೆ ಈ ಸಾಲಗಾರರೆಲ್ಲರೂ. ಹೌದು ಬಾಬು ಒಕ್ಕೂಟ ಕೇಳು ನಮ್ಗೆ ಆದಂಥ ಅನ್ಯಾಯಗಳನ್ನು ಅಂತೇಳಿ ಅವ್ರು ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ಸಾಲದ ಬಡ್ಡಿ ದರ ಭಾಳ ಐತಿ, ಮತ್ತು ನಮಗೆ ಸಮಯಕ್ಕೆ ತಕ್ಕಂಗೆ ನಮಗೆ ಎಷ್ಟು ಬೇಕಾದ ಸಾಲ ಕೊಡೋದು ಇಲ್ಲ ಅಂತೇಳಿ. ನಮಗೊಂದು ಕೋಟಿ ಬೇಕಾಗಿತ್ತು, ಅಥವಾ ಒಂದು 10 ಲಕ್ಷ ಬೇಕಾಯಿತು, ಅಥವಾ 1 ಲಕ್ಷ ಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಕೊಡೋದವರು 55-60 ಸಾವಿರ. 1 ಲಕ್ಷ ಬೇಕಾದಾಗ, ಇನ್ನು ಕೋಟಿ ಬೇಕಾದಾಗ 50 ಲಕ್ಷ, 55 ಲಕ್ಷ. ಅದಕ್ಕೆಲ್ಲ ನಿಮಗೆ 108 ಕಾನೂನುಗಳು, ಗದ್ದುಗಳು ಹಿಡ್ಕೊಳ್ಳೋದು ಮಾಡೋದು ಭಾಳ ಕಷ್ಟದ. ಇಲ್ಲ ಅವ್ರು ಸರಳ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಸರಳ ಅಷ್ಟು ಸಾಲ ಸಿಗೋದು ಭಾಳ ದುರ್ಬಲದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದಿನೊಂದು ಅದ್ರ ಜೊತೆ ಏನಪ್ಪ ಅಂತಂದ್ರೆ, ಸಾಲ ರೆಗ್ಯುಲರ್ ಮುಗೋದಿರಬೇಕು, ಪಾಯಿಂಟ್ಸ್ ಮಾಡ್ತಾರೆ, ಕೌಂಟಿಂಗ್ಸ್ ಮಾಡ್ತಾರೆ. ಆ ಪ್ರಕಾರದ ನಾವು ಕೊಡ್ತೀವಿ ಸಾಲ ಅಂತ ಹೇಳಿದ್ರೆ, ಅದಿದ್ದರೂ ಸಹಿತ ಕೊಡೋದಕ್ಕೆ ಹಿಂದೆ ಮಾಡ್ತಾರೆ. ಅದೇನು ಎಲ್ಲಿ ಇರ್ಬೋದಿಲ್ಲ ಅಂತ ಅವ್ರಿಗೆ ಪಾಪ ತೊಂದರೆ ಇರ್ಬೋದು. ಸಾಲ ಕೊಡೋರಿಗೂ ಇವು ಸರಿಯಾಗಿ ಮುಟ್ಟಿಸ್ತಾರೋ ಇಲ್ಲೋ, ನಾಳೆ ತೊಗೊಂಡು ಓಡಿ ಹೋಗ್ತಾರೋ ಹೆಂಗೆ ಅಂತ ಅಲ್ಲೂ ಅದು ಇಲ್ಲ ಅಂತಲ್ಲ. ಈ ದೇಶದಿಂದ ಅನೇಕ ಜನ ಸಾಲ ತೊಗೊಂಡು ಓಡಿ ಹೋಗ್ಯಾರ. ಅದು ಕಾರ್ಪೊರೇಟ್ಗಳು, ಜನಸಾಮಾನ್ಯರಲ್ಲ. ಜನಸಾಮಾನ್ಯರು ಅವತ್ತು ದುಡ್ದು ಅವತ್ತು ತಿನ್ನುವಂಥ ಜನ, ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋದು ಜನ, ಸಣ್ಣ ಅಂಗಡಿ ಇಡುವಂಥ ಜನ ಹೆಚ್ಚಿಗೆ ಮೋಸ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಅವ್ರು ಮೋಸ ಮಾಡೋಕೆ ಹೋದ್ರೆ ಆಗ ಸಿಗ್ತಾರೋ, ಅಷ್ಟು ಬುದ್ಧಿವಂತರು ಇರೋದಿಲ್ಲ. ಎಲ್ಲ ನೆಲೆಯಲ್ಲೇ ಬಡ್ಡಿ ಮಾತ್ರ ಭಾಳ ಆಗ್ತದೆ ಅನ್ನುವಂಥದ್ದು ಎಲ್ಲ ನಮ್ಮ ಅಖಿಲ ಭಾರತ ಸಾಲಗಾರರ ಒಕ್ಕೂಟದ ಅಭಿಪ್ರಾಯ. ಇವತ್ತು ಚೈನಾ ಜೊತೆ ಕಂಪೇರ್ ಮಾಡ್ತಾರೆ ಅವರು. ಚೈನಾದಲ್ಲಿ ಎಷ್ಟು ಅದಪ್ಪ ಅಲ್ಲಿ ಬಡ್ಡಿ ದರ? ಅಲ್ಲಿ ಬಡ್ಡಿ ದರ ಎಷ್ಟೈತಪ್ಪ ಅಂದ್ರೆ, ಅವರಿದ್ದಂಥವ್ರು ಹೆಚ್ಚು ಕಡಿಮೆ ₹3.94 ಬಡ್ಡಿ ದರ. ₹3 ಮೇಲೆ 94 ಪೈಸಾ. ನಮ್ಮಲ್ಲೇ ₹16, 15, 16, 100ಕ್ಕೆ 15%, 14%. ಅಲ್ಲೇ 3 ಪಾಯಿಂಟ್ ಎಷ್ಟಪ್ಪ
94 ಅಂದಾಗ ಸಹಜವಾಗಿ ಅಲ್ಲೇ ಜಲ್ದಿ ಬಡ್ಡಿನೂ ತೀರ್ತದೆ, ಗಂಟು ತೀರ್ತದೆ, ಅವಕಾಶಗಳು ಹೆಚ್ಚು ಸಿಗ್ತಾವೆ, ಅಲ್ಲೇ ಅವು ಅನುಕೂಲಗಳು ಮಾಡಿಕೊಡ್ತಾರೆ ಅದಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದ್ರೊಳಗೆ, ಸ್ಮಾಲ್ ಇಂಡಸ್ಟ್ರಿ ಒಳಗೆ, MSME ಒಳಗೆ ಇವತ್ತು ದೊಡ್ಡ ಸಾಧನೆ ಚೆನ್ನಾಗಿ ಮಾಡಿದ ಜಗತ್ತಿನಲ್ಲೆಲ್ಲ. ಅಲ್ಲಿ ಅನೇಕರ ಯಾಕೆ ಜನನೂ ಸಾಕಷ್ಟು ಅದಾರಲ್ಲ, ಯಾಕಪ್ಪ ನಮ್ಮ ಅಷ್ಟೇ ಅವರು ಹೆಚ್ಚು ಕಡಿಮೆ ಅಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಮಾಡ್ಯಾರ. ಯಾವುದೂ ಇರಲದು, ಡಿಕ್ಟೇಟರ್ ಇರೋವಲ್ಲ, ಯಾರು ಇರೋವಲ್ಲ, ಕಮ್ಯುನಿಸ್ಟ್ ಇರೋವಲ್ಲ, ಆದರೆ ಎಲ್ಲರಿಗೂ ಮಾತ್ರ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿದ್ರಿಂದಾಗೆ ಅಲ್ಲೇ ಹೆಚ್ಚು ಕಡಿಮೆ ಎಲ್ಲ ಜನನು ಅದೆಲ್ಲ ಲಕ್ಷ ಹಾಕೋದಿಲ್ಲ. ಯಾಕಂದ್ರೆ ಹೊಟ್ಟೆ ತಿಂತು ಕಂತು ಮುಳಿದ್ದು ಮೈದುಂಬ ಕೆಲಸ ತನ್ನ ಮನೆ ತನ್ನ ಮಕ್ಕಳು ಅನ್ನೋದು ಆತಂದ್ರೆ ಅದು ಕೆಲಸ ಮಾಡೋದು ಹೋಗ್ತಾರೆ. ಅವರೆಲ್ಲ ಕ್ರಾಂತಿ ಮಾಡೋಕೆ ಹೋಗ್ತಾರೆ. ಅದ್ರ ಕ್ರಾಂತಿದಾಗ ಮಾಡ್ತಾರಪ್ಪ ಅಂದ್ರೆ ಹೊಟ್ಟೆ ಹಿಟ್ಟಿಲ್ಲ ಕ್ರಾಂತಿ ಶುರು ಆಗ್ತದೆ. ಎಲ್ಲ ಮೇಲೆ ಹಂಗಾಗೈತಿ ಇವತ್ತು ಪರಿಸ್ಥಿತಿ. ಯಾಕಪ್ಪ ಉದ್ಯೋಗಗಳಿಲ್ಲ, ಒಂದು 5 kg ಅಕ್ಕಿಗೆ ನಿಂತು ಬಿಡೋದಿಲ್ಲ ಹೋಗಿ ನಮಗೆ ಕೊಡ್ರಿ ಅಂತೇಳಿ. ಆದರೆ ಇವತ್ತು ಚೆನ್ನದಲ್ಲಿ ಹೆಂಗಾಗ್ಯದಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ. ಅದನ್ನು ನಾವು ಮೇಲಿನೆಲ್ಲ ನಮ್ಮ ವಾಹಿನಿ ಮೂಲಕ ಹೇಳೋದು ಏನಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗೋಂಗೆ ಮಾಡಿರಿ, ಅದಕ್ಕೆ ದುಡ್ಡು ಸಾಲ ಕೊಡ್ತಿರಲ್ಲ ಕಡಿಮೆ ಬಡ್ಡಿರಿ ಇಡ್ರಿ ಅನ್ನುವಂಥದ್ದು. ಇದು ದುಡ್ಡು ಇನ್ನೊಂದು ಆಗ್ಬೇಕಾಗಿದೆ. ಚೈನಾದಲ್ಲಿ ಅವ್ರು ಮಾಡಿದಾರೆ, ಅದು ನಿಶ್ಚಿತವಾಗಿ ಮಾಡಿದ್ದಾರೆ. ಅಲ್ಲಿ ತಮ್ಮ ಮಕ್ಕಳನ್ನ ಟೆಕ್ನಿಕಲ್ ಆಗಿ ವೈಜ್ಞಾನಿಕವಾಗಿ ಮಕ್ಕಳನ್ನ ಬೆಳೆಸಿ ಟೆಕ್ನಿಕಲ್ ಕ್ಷೇತ್ರದಲ್ಲೇ, ವೈದ್ಯಕೀಯ ಕ್ಷೇತ್ರದಲ್ಲೇ, ವಿಜ್ಞಾನ ಕ್ಷೇತ್ರದಲ್ಲೇ ಭಾಳ ಬೆಳೆಸಿದ್ದಾರೆ ಮಕ್ಕಳನ್ನು ಅವರ. ಹೀಗಾಗಿ ಅವರು ಅಮೇರಿಕಾ ಜೊತೆ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ಇವತ್ತು ಟೆಕ್ನಾಲಜಿ ಒಳಗಾಯಿತು, ಮತ್ತೊಂದರಾಯಿತು, ದುಡಿದ್ರಲ್ಲೂ ಸಹಿತ ಸಣ್ಣ ಉದ್ಯೋಗಗಳದ್ದು ಜನಸಂಖ್ಯೆ ಸಾಕಷ್ಟು ಐತಿ, ಎಲ್ಲನೂ ಮಾಡೋಕೆ ರೆಡಿನಲ್ಲಿ ಅವರು. ಹೀಗಾಗಿ ಅಲ್ಲಿ ಹಸಿವು ಅನ್ನೋದು ಇಲ್ಲ ಅನ್ನೋದು ವಾರ್ತೆಗಳು ಬರ್ತಾಯಿದ್ದಾವೆ. ಒಂದು ಬಡ್ಡಿ ರೇಟ್ ಭಾಳ ಕಡಿಮೆ ಐತಿ ಅಲ್ಲಿ ವ್ಯಾಪಾರಿಗಳಿಗೆ ಅಥವಾ ಒಬ್ಬ ಇಂಡಸ್ಟ್ರಿ ಮಾಡೋರಿಗೆ. ಹೀಗಾಗಿ ಅದು ಬೆಳೀತಾ ಇದೆ ಅನ್ನೋದು ಅಷ್ಟೇ ಕಣ್ಣಿಗೆ ಕಾಣೋ ಸ್ಪಷ್ಟ ಅದ. ಇಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಯಾವುದೂ ಇರಲಿ 14-15 ತಡ ಆದ್ರೆ ಮತ್ತು 16-17 ದಂಡ ಬಡ್ಡಿ. ಹಿಂಗಾಗಿ ಆ ಸಾಲ ತೊಗೊಂಡು ನಾವು ಸತ್ಯಾನಾಶ ಆಗಿ ನನ್ನ ಬಿಟ್ಟರೆ ಸಾಕಬಾರ್ದು ಹುಡುಗ ಪ್ರಸಂಗ ಬರ್ತಾವೆ. ಇದಕ್ಕಾಗಿ ನಾನು ಇವತ್ತು ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಕೆಲವಷ್ಟು ಏನಪ್ಪ ಅಂದ್ರೆ ನಮ್ಮ ಸಾಲಗಾರ ಸಂಘದವರು ಕೆಲವೊಂದು ಘೋಷಣೆಗಳನ್ನು ಮಾಡಿದ್ದಾರೆ. ಆಗಬೇಕು ನಮ್ಮ ದೇಶದಾಗ. ಮೊದಲನೇದಾಗೆ ಬಡ್ಡಿ ದರವನ್ನು ಪ್ರತಿಸ್ಪರ್ಧಿ ದೇಶಗಳಿಗೆ ಸಮನಾದ ಮಟ್ಟಕ್ಕೆ ತರಬೇಕು. ನಮ್ಮ ಆಜುಬಾಜು ದೇಶಗಳಿದಾವೆ ಬಡ್ಡಿ ರೇಟ್ ಏನೈತೆ, ಅಲ್ಲಿ ನಮ್ಮದು ಏನೈತಿ, ಚೈನಾದಲ್ಲಿ ಏನೈತಿ, ಅದು ನೋಡಿ ಅದರಲ್ಲಿ ಹೋದ್ರೆ ನಮ್ಮ ಬಡ್ಡಿ ರೇಟ್ ಮಾಡಬೇಕು. ಅಂದ್ರೆ ಆ ಮಟ್ಟದಲ್ಲಿ ನಮ್ಗೆ ಖರ್ಚು ಆಗ್ತದೆ, ಅಲ್ಲಿ ಉಳಿತೈತಿ, ಅದು ಪೇಮೆಂಟ್ ಮಾಡೋಕ್ಕೆ ಬರುತ್ತೆ ದುಡಿಯೋರಿಗೆ ಅಂತೇಳಿ. ಜೊತೆಗೆ IBC ಕಾಯ್ದೆಗೆ ತಿದ್ದುಪಡಿ ತಂದು ಸಾಲಗಾರರು ಯಾವತ್ತೂ ಅನ್ಯಾಯ ತಡೆಯಬೇಕು. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಲ್ಲ ಅದಕ್ಕೆ ತಿದ್ದುಪಡಿ ತರಬೇಕು. ಈ ಸಾಲ ತೊಗೊಂಡವ್ರಿಗೆ ಅನ್ಯಾಯಗಳಾಗ್ತಿರ್ತಾವೆ, ಅದು ತಡಿಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ದಿವಾಳಿಯ ಪ್ರಕ್ರಿಯೆ ಸಂದರ್ಭದಲ್ಲಿ ಕಂಪ್ನಿಗಳ ಆಸ್ತಿ ಮಾರಾಟದಿಂದ ಬರುವ ಹಣವನ್ನು ದಿವಾಳಿ ಆತ್ಮ ಕಂಪ್ನಿ ಮಾಡೋಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ಮಾಡಬೇಕು ಅಂತಂದ್ರೆ ನೌಕರರು ವೇತನಕ್ಕೆ ಪಾವತಿ ಮಾಡೋದಕ್ಕೆ ಶಾಸನಬದ್ಧ ಪಾವತಿಗಳಿಗೆ ಬಳಸಿಕೊಳ್ಳಲು ಆದ್ಯತೆ ನೀಡಬೇಕು. ಈ ಪೇಮೆಂಟ್ ಕೊಡೋದಕ್ಕೆ ಕೆಲವೊಂದು ಕಾರಣಕ್ಕೆ ಉಳಿದಿರ್ತಾರೆ ಪಾಪ ಲೇಬರರ್ಸು ಅಥವಾ ಇನ್ನೊಬ್ಬರು ಕೆಲಸಗಾರರು, ಅವುಗಳನ್ನು ಮಾರಿ ಅವ್ರು ಕೊಡುವಂಥ ಒಂದು ವ್ಯವಸ್ಥೆ ಇಡಬೇಕು. ಎಲ್ಲ ನೀವು ಬಡ್ಡಿ ಗಂಡ ತೊಗೊಂಡೋದ್ರೆ ಪಾಪ ಅವ್ರದ್ದೇನು ಗತಿ ಅನ್ನುವಂಥ ಮಾತು. ಜೊತೆಗೆ ದಿವಾಳಿ ಪ್ರಕ್ರಿಯೆ ಸಂದರ್ಭದಲ್ಲಿ ವೃತ್ತಿಪರರನ್ನು ರಾಷ್ಟ್ರೀಯ ಕಂಪ್ನಿ ಕಾನೂನು ನ್ಯಾಯಮಂಡಳಿಯು ಸ್ವತಂತ್ರವಾಗಿ ನೇಮಕ ಮಾಡುವಂತೆ ಆಗಬೇಕು. ನೇಮಕದಲ್ಲಿ ಸಾಲದಾತ ಕಂಪ್ನಿಗಳ ಪಾತ್ರ ಇರಬಾರದು. ಸಾಲ ಏನು ಕಂಪ್ನಿ ಇರ್ತಾವೆ, ಸಾಲ ತೊಗೊಂಡಂಥವು ಅವುಗಳ ಪಾತ್ರ ಇರಬಾರ್ದು. ಹಿಂಗೆ ಒಂದೇನೋ ಹೇಳ್ತಾರೆ. ಅದು ಒಟ್ಟು ಮೊದಲಿರೋದು ಏನಪ್ಪ ಅಂದ್ರೆ ಬಡ್ಡಿ ಕಡಿಮೆ ಮಾಡಿರಿ ಅಂತೇಳಿ. ಹೀಗಾಗಿ ನಮ್ಮ ದುರ್ಬಳಕೆ ಆಗ್ತಾಯಿದೆ, ನಮ್ಗೆ ತೊಂದರೆಗಳಾಗ್ತಾಯಿದೆ ಅನ್ನೋದು ಇಲ್ಲಿಯ ಸಾಲಗಾರರ ಸಂಕಟ, ಸಾಲಗಾರರ ಮನಸ್ಸಿನ ಮಾತು. ನಾವು ಬೆಳಿಬೇಕಾದ್ರೆ ನಾವು ಬೆಳಿಬೇಕಾದ್ರೆ ಮೊದಲು ನೀವು ಬಡ್ಡಿ ದರ ಕಡಿಮೆ ಮಾಡಿರಿ. ರೆಪೋ ದರ 5 ಅದ 5.5, ಆದ್ರೆ ಅದನ್ನು 10ಗಿಂತ ಹೆಚ್ಚು ಮಾಡ್ತಾರೆ ಇವರು ಉಳಿದ ಬ್ಯಾಂಕ್ದವರೆಲ್ಲ ಕೊಡ್ಕೊಂಡು. ಹಾಗಾಗಿ ನಮ್ಗೆ ಲಾಸ್ ಅದ. ಇದರಿಂದಾಗಿ ನಾವು ಬದುಕೋದು ಭಾಳ ಕಷ್ಟ ಅದ ಅನ್ನುವಂಥ ಮಾತನ್ನು ಈ ಒಂದು ನಮ್ಮ ಸಾಲಗಾರ ಸಂಘದವರು ಸರ್ಕಾರದಿಂದ ಇಟ್ಟಿದ್ದಾರೆ. ಅದು ಸರ್ಕಾರ ಇದಕ್ಕೆ ಎಷ್ಟು ಮಟ್ಟಿಗೆ ಧ್ವನಿ ಕೊಡ್ತದೆ ಗೊತ್ತಿಲ್ಲ. ಈಗಾಗಲೇ ನಾವು ಮುದ್ರಾದಾಗ ಇನ್ನೊಂದರಾಗ PMGP ಒಳಗೆ ಸ್ಟಾರ್ಟಪ್ ಇಂಡಿಯಾ, ಆ ಇಂಡಿಯಾ ಹೇಳ್ತಾರೆ ಅವರು. ಅದರಲ್ಲಿ ಯಾವ ಪ್ರಮಾಣದಲ್ಲಿ ಹೇಳ್ತಾರಲ್ಲ ಆ ಪ್ರಮಾಣದಲ್ಲೇ ಇಲ್ಲಿ ಯುವಕರಿಗೆ ಸಾಲ ಸಿಕ್ಕಿಲ್ಲ. ಇಲ್ಲಿಯ ಈ ಒಂದು ಏನಪ್ಪ ನಾವು ಒಂದು ಇಂಡಸ್ಟ್ರಿ ಮಾಡ್ಬೇಕು ಅವ್ರಿಗೆ ಬೆಂಬಲ ಸಿಕ್ಕಿಲ್ಲ ಅನ್ನೋದು ಭಾಳಷ್ಟು ಜನರ ಕಹಿ ಅನುಭವ. ಘೋಷಣೆಗಳು ಸಾಕಷ್ಟು ಆಗ್ತಾವೆ, ಪ್ರಚಾರ ಸಾಕಷ್ಟು ಆಗ್ತದೆ, ಅದ್ರ ಬಂದು ಮುಟ್ಟೋದು ಭಾಳ ಕಡಿಮೆ ಅನ್ನೋ ಮಾತನ್ನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ಅದು ಸರ್ಕಾರಿ ದಿಶೆಯಲ್ಲಿ ಒಂದು ಸ್ವಲ್ಪ ಎಚ್ಚರ ವಹಿಸಿ ಬದಿ ಚೀನಾ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅಭ್ಯಾಸ ಮಾಡಿ ಕಡಿಮೆ ಬಡ್ಡಿ ದರ ಇಟ್ಟೆ ಬೇಗನೆ ಅವ್ರು ಏನು ಉದ್ಯೋಗ ಮಾಡ್ತಾರೆ ನೋಡಿಕೊಂಡು ಮಾಡ್ತಾರೆ ಅಂತ ಕನ್ಫರ್ಮ್ ಆಗ್ತಂದ್ರೆ ಆ ದಿಶೆಯಲ್ಲೇ ಜಲ್ದಿ ಎಷ್ಟು ಅವ್ರ ಡಿಮಾಂಡ್ ಇರ್ತದೆ ಅಷ್ಟು ಬಿಡುಗಡೆ ಮಾಡಬೇಕು. ಎಲ್ಲಾದ್ರೆ ಒಂದು 10 ಲಕ್ಷ ಹೇಳಿದ್ನಿ, ನೀವು ಎಲ್ಲಿ 5 ಲಕ್ಷ 4 ಲಕ್ಷ ಮಾಡಿದ್ರೆ ಇಂಟ್ರೆಸ್ಟ್ ಹೆಂಗೆ ಯಶಸ್ವಿ ಆಗ್ತದೆ ರೀ. ಯಾಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಭಾಳ ಆಗ್ತದೆ. ಈ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಿಂತ ಹೆಚ್ಚಿಗೆ ಈ ಒಂದು 50 ಲಕ್ಷ ರೂಪಾಯಿದು ನಾವು ಇನ್ಫ್ರಾಸ್ಟ್ರಕ್ಚರ್ ಆಯ್ತಪ್ಪ ಅಂತಂದ್ರೆ ನಾವು ರೆಗ್ಯುಲರ್ ಪೇಮೆಂಟ್ ಮಾಡಬೇಕಾಗತ್ತಂಥ ಒಂದು ಟೆಕ್ನಿಕಲಿ ಆಗಿದ್ದಂಥ ಒಂದು ಕಾಮಗಾರಿಗಳನ್ನ ಕೆಲಸಗಾರ ಅಂತಂದ್ರೆ ತರಬೇಕಾದ್ರೆ ಪ್ರತಿ ತಿಂಗಳೂ ನಾವು ಇಲ್ಲಪ್ಪ ಅಂದ್ರೆ 1, 2, 3 ಲಕ್ಷ ತನಕ ಪೇಮೆಂಟ್ ಮಾಡುವಂಥ ಪ್ರಶ್ನೆ ಬರ್ತದೆ. ಅದು 3 ತಿಂಗಳು ಎಷ್ಟು ಆಗ್ತದೆ ವರ್ಕಿಂಗ್ ಕ್ಯಾಪಿಟಲ್, ಅದು ಗಮನದಲ್ಲಿ ಇಟ್ಕೊಂಡೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಆಗಬೇಕು. ಜೊತೆಗೆ
ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಜೊತೆಗೆ ಅವ್ರ ಮೆರಿಟ್ ನೋಡಿ ಯಾವ ಉದ್ಯೋಗ ಮಾಡ್ತಾರೆ ಆ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಟ್ರೆ ಮತ್ತು ಬಡ್ಡಿ ದರ ಕಡಿಮೆ ಇಟ್ಟರೆ ಯಶಸ್ವಿ ಆಗ್ತೈತಿ ಅನ್ನೋದು ನಮ್ಮ ಅಖಿಲ ಭಾರತ ಸಾಲಗಾರರ ಒಕ್ಕೂಟದಿಂದ ಹೇಳ್ತಾ ಇದೆ. ಅವ್ರ ಅನುಭವದ ಮಾತುಗಳು. ಯಾಕಂದರೆ ಭಾಳಷ್ಟು ನೋವು ಅನುಭವಿಸಿ ಕಳ್ಕೊಂಡಿದ್ದಾರೆ ಭಾಳ. ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಗಮನ ಹರಿಸ್ಬೇಕು ನಮ್ಮ ಮೋದಿ ಸರ್ಕಾರ ಅಂತ ಹೇಳ್ತಾ ಅಥವಾ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅತಿ ಸತ್ಯದ ಕೈಗಳು